ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾವು ದಿನನಿತ್ಯ ಪೂಜೆ ಮಾಡುವ ವಿಧಾನಗಳು ಎಷ್ಟಿದೆ ಅಂತ ಕೇಳಿದ್ದಾರೆ. ಅದಕ್ಕೆ ತುಂಬಾ ವಿಶೇಷವಾಗಿ ಈ ಅರ್ಚನಾ ಆ ಒಂದು ಭಾಗದಿಂದ ತಗೊಬಂದು ನಿಮಗೆ ಸಮರ್ಪಣೆ ಮಾಡ್ತಿದ್ದೇನೆ. ಷೋಡಶೋಪ ನಾವು ಬಂದು 16 ರೀತಿಯ ಒಂದು ಪೂಜೆಯನ್ನ ಮಾಡತಕ್ಕಂಥದ್ದುಂಟು. ಎಲ್ರಿಗೂ ಎಲ್ಲಾ ರೀತಿಯ ಪೂಜೆ ಮಾಡ್ಲಿಕ್ಕೆ ಆಗೋಲ್ಲ, ಎಲ್ಲಾ ಸಂದರ್ಭದಲ್ಲಿ ಆಗೋಲ್ಲ. ಷೋಡಶೋಪಚಾರ ಅಂತ ಹೇಳ್ತೇವೆ. ಷೋಡಶೋ ಅಂದ್ರೇನೆ 16. ಆಯ್ತಿರೋ, ಅದನ್ನ ತುಂಬಾ ಅದ್ಭುತವಾಗಿ ವಿಂಗಡಣೆ ಮಾಡಿ ಹೇಳ್ತಾರೆ. ಆವಾಹನ, ಆಸನ, ಅರ್ಘ್ಯಂ, ಪಾದ್ಯಂ, ಆಚಮನಂ, ಸ್ನಾನಂ, ವಸ್ತ್ರಂ, ಯಜ್ಞೋಪವಿತಂ, ಗಂಧಂ, ಪುಷ್ಪಂ, ಧೂಪಂ, ದೀಪಂ, ನೈವೇದ್ಯಂ, ಪ್ರದಕ್ಷಿಣ, ನಮಸ್ಕಾರಂ, ಉದ್ವಾಸನ ಅನ್ನತಕ್ಕಂಥ ರೂಪದಲ್ಲಿ 16 ರೀತಿಯ ಸೇವೆಯನ್ನ ಭಗವಂತನಿಗೆ ನಾವು ಸಮರ್ಪಣೆ ಮಾಡುತ್ತೇವೆ. ನಮಗ್ ಶಕ್ತಿ, ಕೆಲವರಿಗೆ ಧೂಪ ಮಾತ್ರ ಇಟ್ಟು ಒಂದು, ಕೆಲವರಿಗೆ ದೀಪ ಮಾತ್ರ ಇಟ್ಟು, ಇಲ್ಲ ಪಾದ್ಯಂ ಸಮರ್ಪಯಾಮಿ, ಕಾಲುಗಳನ್ನ ಆ ಭಗವಂತನಿಗೆ ತೊಳೆದುಕೊಂಡು ಆ ಕಾಲಿಗೆ ನೀರು ಅನ್ನತಕ್ಕಂಥದ್ದು. ಆಸನಂ ಸಮರ್ಪಯಾಮಿ, ಭಗವಂತನಿಗೆ ಆಸನ ಆಗ್ಲಿಕ್ಕಾಗುತ್ತಾ? ತುಂಬಾ ಜನ ನೋಡ್ಬೇಕು, ದೇವ್ರನ್ನ ಪೂಜೆ ಮಾಡೋದೇ ಬಿಟ್ಬಿಡಿ, ನಾನು ತುಂಬಾ ಪೂಜೆ ಮಾಡ್ತೀನಿ, ಮಾಡಿ, ನನಗೆ ಎಷ್ಟು ಬೇಕೋ ಅಷ್ಟು ಮಾಡ್ತೀನಿ, ಅಷ್ಟೇ ಮಾಡಿ. ನೆನಪಿಡಿ, ಇದು ಹೇಗೆ ಗೊತ್ತಾ? ತುಂಬಾ ಸುಲಭವಾಗಿ ನನ್ನ ಗುರುಗಳು ಒಂದಿನ ಇದಕ್ಕೊಂದು ಉತ್ತರ ಕೊಟ್ರು. ಗುರುಗಳೇ, ಒಬ್ರು ಹೇಳ್ತಾರೆ ನಾನು ದೇವ್ರನ್ನೇ ಪೂಜೆ ಮಾಡಲ್ಲ, ಮಾಡಿ ಬೇಸರ ಆಯ್ತು. ಇನ್ನೂ ಹೇಳ್ತಾರೆ ನಾನು ಮಾಡ್ತಲೇ ಇದ್ದೇನೆ, ನನ್ಗೇನೂ ಸಿಗಲಿಲ್ಲ. ಇನ್ನು ಕೆಲವರು ನನ್ನ ಕೆಲಸವನ್ನ ನಾನು ಸಿಸ್ಟಮ್ ಆಗಿ ಮಾಡ್ತಿದ್ದೇನೆ, ಅದ್ರ ಜೊತೆ ದೇವ್ರ ಮೇಲೆ ಭಾರ ಹಾಕಿದ್ದೇನೆ. ಯಾವುದು ಮಿಥ್ಯ, ಯಾವುದು ಸತ್ಯ, ಇದೇನಿದು ಜನಗಳಲ್ಲಿ ಬಂದಿರತಕ್ಕಂಥ ಈ ಒಂದು ಅಭಿಚಾರ ದೋಷ ಅಂದ್ರೆ ತುಂಬಾ ಅದ್ಭುತವಾಗಿ ಸರಳವಾಗಿ ಹೇಳುದು. ಮಗು, ಊಟಕ್ಕೆ ಉಪ್ಪಿಲ್ಲದೆಯೂ ತಿನ್ನಬಹುದು, ಉಪ್ಪು ಹಾಕೊಂಡು ತಿನ್ನಬಹುದು. ನನ್ನ ತಾಕತ್ತು ಉಪ್ಪಿಲ್ದೆ ತಿಂತೀನಿ, ದೇವ್ರಿಲ್ದೆ ಬದುಕ್ಲಿ, ತೊಂದರೆ ಏನಿಲ್ವಲ್ಲ. ಉಪ್ಪು ಯಾವತ್ತಾದ್ರೂ ಹೇಳಿದೆ ನನ್ನನ್ನು ಹಾಕೋ. ಕೆಲವರು ಉಪ್ಪು ಜಾಸ್ತಿ ಹಾಕೊಂಡು ತಿಂತಾರೆ, ಲೋ BP ಇರೋ. ಅಯ್ಯೋ, ಕೆಲವ್ರಿಗೆ ನಾಲಿಗೆಗೆ ಅದು ಹತ್ತುವುದೇ ಇಲ್ಲ. ನನ್ನ ಸ್ನೇಹಿತ ಇದ್ದಾನೆ, ನನ್ನ ತಂದೆ ಇದ್ದಾರೆ, ಉಪ್ಪು ಜಾಸ್ತಿ ಸಿಕ್ಕಾಬಟ್ಟೆ. ನಾನು ಹೀಗೆ ನೋಡ್ತೀನಿ, ಇದೇನಿದು ಅಂತ. ನನಗೆ ಉಪ್ಪು ಕಮ್ಮಿ ಇದ್ರು ಏನು ಅನ್ಸೋಲ್ಲ, ಅಂತ ಹೇಳ್ತೀನಿ. ಉಪ್ಪು ಹಾಕೊಳ್ಳಲ್ಲ ಅದ್ರ ಮೇಲೆ, ನನ್ಗೊಂಥರ ಆಗೋಲ್ಲ ನನಗೆ. ಪರವಾಗಿಲ್ಲ ಬಿಡೋ ಅಂತ. ಒಂದು ತುತ್ತು ಅಷ್ಟೇ ಸಪ್ಪೆ ಅನ್ಸುತ್ತೆ, ಹೋಗ್ತಾ ಇರುತ್ತೆ. ಶಿವಾರ್ಪಣಮಸ್ತು, ಬಾಯಿ ಜಾರ ಅಂದು ಬಿಡ್ತಾನೋ ಅನ್ನಬಾರ್ದಂತೆ. ಉಪ್ಪು ಕಮ್ಮಿ, ಖಾರ ಜಾಸ್ತಿ, ಹುಳಿ ಜಾಸ್ತಿ, ಇದಿಂಗಿದೆ. ಅನ್ನಬ್ರಹ್ಮ ಪರಬ್ರಹ್ಮ ಅಂತ ಹೇಳ್ತಾರೆ. ಅದನ್ನ ಅಮೃತಕ್ಕಿಂತಲೂ ಮೀರಿದಂತ ಭಾವದಿಂದ ನೋಡಬೇಕು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಅನ್ನಕ್ಕೊಂದು ಹೆಸರಿಡಬಾರ್ದಂತೆ. ಇದಿಂಗಿದೆ, ಇದು ತಂಗಳನ್ನ, ಇದು ಬಿಸಿಯನ್ನ. ನನಗೂ ಗೊತ್ತಿರ್ಲಿಲ್ಲ ಮಕ್ಕಳೇ, ಸತ್ಯ ಹೇಳ್ತಾನೆ. ನಿಮ್ಮ ಪಾದಕ್ಕೆ ಶರಣು. ಮಹಾ ಅಹಂಕಾರಿ, ಅಪ್ಪನ ಹತ್ರ ಜಗಳ ಮಾಡಿ ಇವತ್ತಿಗೂ ಬಿಸಿ ಊಟನೇ ತಿನ್ನೋದು. ಹೋಗಪ್ಪೋ, ನಾನು ಯಾಕೆ ತಿನ್ಲಿ? ತೀರಾ ಕಡು ಬಡತನ. ಏನೋ ಮನೇಲಿ 3 ದಿನದ ಮುದ್ದೆ ಊಟ, 3 ದಿನ 4 ದಿನಕ್ಕೊಮ್ಮೆ. ಅಮ್ಮನಿಗದು ಆಗ್ತಿರ್ಲಿಲ್ಲ, ಹೇಗೋ ಮಾಡೋದು, ಆಗ್ತಿರ್ಲಿಲ್ಲ, ವ್ಯವಸ್ಥೆ ಇರ್ಲಿಲ್ಲ. ಸಿಟ್ಟು ಬಂದು ಒಂದು ವಯಸ್ಸು ಬಂದಾಗ ನಾನು ಹೇಳಿದೆ, ಊಟಕ್ಕೆ ಒಂದಷ್ಟು ಬಿಸಿ ಊಟಕ್ಕೆ ಬದುಕು ಕಟ್ಟಿಕೊಳ್ಳಲಾಗದ ಬದುಕು ಮನುಷ್ಯನ ಬದುಕಪ್ಪ, ನಾನು ಬದುಕು ತೋರಿಸ್ತೀನಿ ಅಂತ. ಹೌದಪ್ಪ, ಮಾತಾಡ್ತೀಯ ನೀನು ಅಂದ್ಬಿಟ್ಟಿದ್ರು. ಸತ್ಯ ಹೇಳ್ತಾನೆ. ಆ ಹಠಕ್ಕೆ ಇವತ್ತಿಗೂ ಬಿಸಿ ಊಟನೇ ತಿನ್ನೋದು. ನನಗೆ ಬಿಸಿ ಊಟನೇ ಇರಬೇಕು. ಮೇ ಬಿ ಲಗ್ನದಲ್ಲಿ ದಗದಗಿಸೋ ಸೂರ್ಯ ಬಿಸಿ ಇದ್ರೇನೆ, ಬಿಸಿ ನೀರೇ, ಬಿಸಿ ಮಾತೆ, ಬೇರೆ ತಣ್ಣಗಿರೋ ಮಾತು ಸ್ವಲ್ಪ ಕಡಿಮೆಯ ಪಟ್ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಮಾತು ಕಡಿಮೆ, ಮೌನವಾಗಿದ್ದು ಬಿಡ್ತಾನೆ. ಯಾಕೋ ಮನುಷ್ಯರುಗಳ ಮೇಲೆ ನಂಬಿಕೆ ಹೊರಟೋಗ್ಬಿಟ್ಟಿದೆ. ಯಾವಾಗ ನಂಬಿಕೆ ಹೊರಟೋಗುತ್ತೋ ಮೌನವೇ ಅತ್ಯಂತ ಶ್ರೇಷ್ಠ ಅಂತ ಅದು ಕೂಡ ನನ್ನ ಗುರುಗಳು ಹೇಳಿದ್ದಾರೆ. ಸೊ ಉಪ್ಪು ಬೇಕು ಅನ್ನೋರು ಜಾಸ್ತಿ ಹಾಕೋತಾರೆ, ಉಪ್ಪು ಕಡಿಮೆ ಅನ್ನೋರು ಕಡಿಮೆ, ಮೀಡಿಯಂ ಅನ್ನೋರು ಮೀಡಿಯಂ. ಅಷ್ಟೇಪ್ಪ, ಭಗವಂತನನ್ನೂ ಅಷ್ಟೇ. ನಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಅಷ್ಟು ಕೊಡ್ತಾನೆ. ಇಲ್ಲ ಅಂದ್ರೂ ಅವನು ಇರ್ತಾನೆ. ನಾವಾಗ ಹೋಗಿರೋದು, ನಾವಾಗ ಉಪ್ಪತ್ರ ಹೋಗಿ ಉಪ್ಪು ತಗೊಂಡು ಹಾಕೊಂಡು ನೀನ್ ಸರಿ ಇಲ್ಲ ಅಂದ್ರೆ ಭಗವಂತ ತಾನೇ ಏನು ಮಾಡ್ತಾನೆ. ಭಗವಂತನನ್ನ ನೆನಪಿಟ್ಟುಕೊಳ್ಳಿ. ಭಕ್ತಿ ಅನ್ನತಕ್ಕಂಥದ್ದೇ ಅತ್ಯಂತ ದೊಡ್ಡ ಭಕ್ತಿ. ನಾವಿಷ್ಟು ಲಡ್ಡು ಇಟ್ಟು, ಬಂಗಾರದ ಸಿಂಹಾಸನ ಹಾಕಿಸ್ದೋ,
ಯಾರೋ ಮೊನ್ನೆ ಹೇಳ್ತಿದ್ರು, ಶ್ರೀನಿವಾಸರಿಗೆ ಎಷ್ಟು ದೊಡ್ಡದು ಲಕ್ಷ್ಮೀ ಹಾರ ಹಾಕಿದ್ದಾರೆ ಗೊತ್ತಾ, ಪದ್ಮಾವತಮ್ಮನ ಹಾರ ನೋಡಿದೀರಾ ನೀವು ಅನ್ನತಕ್ಕಂಥದ್ದು. ಏನೋಪ್ಪ, ನನಗೆ ಅಂತರಾತ್ಮದ ಭಕ್ತಿ, ಮೌನದ ಭಕ್ತಿ, ಕಣ್ಮುಚ್ಕೊಂಡು ಆ ಮನಸ್ಸಿನಲ್ಲಿ ಯಾವುದನ್ನೂ ಎಳೆದುಕೊಳ್ಳದೆ ಚಿಚ್ಚುದ್ದಿಯಿಂದ, ಮನಃಶುದ್ಧಿಯಿಂದ, ಅಂದ್ರೆ ಮನಃಶುದ್ಧಿ ಅಂದ್ರೇನೆ ಗೊತ್ತಿಲ್ಲ, ಮನಸ್ಸಿನಲ್ಲಿ ಶುದ್ಧಿ ಅಂದ್ರೆ ಏನೂ ಇಲ್ಲ, ಮನಸ್ಸಲ್ಲಿ ಖಾಲಿಯಾಗಿಟ್ಕೊಂಡು ಪ್ರಾರ್ಥನೆ ಮಾಡಬೇಕು ಅನ್ನೋದು. ಮನಃಶುದ್ಧಿ ಅಂದ್ರೆ ಅದೇ, ಅಂತರ್ಶುದ್ಧಿ ಅಂದ್ರೆ ಅದೇ. ನಮ್ಮ ಅಂತರ್ಶಕ್ತಿ ಶುದ್ಧಿ ಅಂದ್ರೆ ಖಾಲಿ, ಶುದ್ಧಿ ಮಾಡಿ ಇಟ್ಬಿಟ್ಟಿದೀವಿ, ತೊಳೆದು ಪೂರ್ತಿ ಖಾಲಿಯಾಗಿ ಇಟ್ಕೊಂಡು ಭಗವಂತ ನೀನೇ ಎಲ್ಲ, ನನ್ನ ಮನಸ್ಸೊಳಗಡೆ ನೀನೇ ಎಲ್ಲ ಅಂತ ಅಂದುಕೊಂಡು ಕುಳಿತುಕೊಂಡರೆ ಅದಕ್ಕಿಂತ ಪ್ರೀತಿ ಪಾತ್ರವಾದಂಥ ಪ್ರಾರ್ಥನೆ ಇನ್ಯಾವುದೂ ಇಲ್ಲ. ಆದರೂ ಒಬ್ಬ ಮನುಷ್ಯನಾಗಿ ನಮಗೆ ಒಂದೊಂದು ವ್ಯವಸ್ಥೆ ಇದೆಯೋ, ಭಗವಂತನಿಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆತನನ್ನ ಕಾಪಾಡಬೇಕು ಅಂದ್ರೆ, ನೋಡ್ಕೋಬೇಕು ಅಂದ್ರೆ, ಮಾಡಬೇಕು ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ನಿಮ್ಮ ಇಷ್ಟ. ಷೋಡಶೋಪಚಾರಗಳ ಮುಖೇನ ನಾವು ಭಗವಂತನನ್ನ, ನಮ್ಮ ಆಚಾರ್ಯ ಪರಂಪರೆ, ಆಚಾರ್ಯ ಸಂಸ್ಕಾರ, ಋಷಿ ಪರಂಪರೆ ನಮ್ಗೊಂದು ತಿಳಿಸ್ಕೊ, ಹಿಂಗ್ ಮಾಡಪ್ಪ, ಹೀಗ್ ಮಾಡಪ್ಪ, ಈ ಥರದ್ದು ಇಡಪ್ಪ ಅನ್ನತಕ್ಕಂಥದ್ದು ಹೇಳ್ಕೊಟ್ಟಿದ್ದೆ. ಸೊ ಅದರಿಂದ ಬಂಗಾರದ ಆಸನ ಹಾಕದೆ ನಮ್ಮ ಮಟ್ಟಗಿನ ಒಂದು ಪುಟ್ಟದೊಂದು ಆಸನ ಆ ಪರಮಶಕ್ತಿಗೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಪುಟ್ಟ ಆಪಲ್ ಇಟ್ಟಿದ್ದಾನೆ, ಒಂಚೂರು ಗರಿಕೆ ಇಟ್ಟಿದ್ದಾನೆ ಸ್ವಾಮಿಗೆ, ನನ್ನ ಮಟ್ಟಕ್ಕೆ ಒಂದೆರಡು ಹೂವು ಇಟ್ಟಿದ್ದಾನೆ ಅಮ್ಮನವರಿಗೆ, ನನ್ನ ಮಟ್ಟಿಗೆ ಸಾಕು, ನನ್ನ ತೃಪ್ತಿ, ನನ್ನ ಆತ್ಮಕ್ ತೃಪ್ತಿ ಆಗ್ಬಿಟ್ರೆ ಎಲ್ಲವೂ ತೃಪ್ತಿ. ಅದರಿಂದ ಗುರುಗಳೇ, ಷೋಡಶೋಪಚಾರಗಳಿಂದ ನಿತ್ಯವೂ ಪೂಜೆ ಮಾಡ್ಬೇಕು, ಅವುಗಳಲ್ಲಿ ನಿಮಗೆ ಯಾವ್ದು ಅನುಕೂಲವಾಗುವುದೋ ನೋಡಿ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಗೊತ್ತಾ, 16ನೇ ಉಪಾಸನ ಬಂದು ಉದ್ವಾಸನೆ ಅಂತ ಹೇಳ್ತಾರೆ. ಅದ್ರಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನನ್ನ ಪೂಜೆ ಮುಗಿದಿದೆ ಸ್ವಾಮಿ, ತಪ್ಪಿದ್ರೆ ಕ್ಷಮಿಸಿ, ಗೊತ್ತಿಲ್ಲದು ಯಾವ್ದೆಷ್ಟಿಡ್ಬೇಕು ಯಾವ್ದೆಷ್ಟಿಡ್ಬಾರ್ದು, ನನಗೆ ಮಂತ್ರ ಬರಲ್ಲ, ತಂತ್ರ ಬರಲ್ಲ, ಪೂಜೆ ಬರಲ್ಲ, ನೈವೇದ್ಯ ಇಡೋಕ್ ಬರಲ್ಲ, ಆರತಿ ಎತ್ತೋಕ್ ಬರಲ್ಲ, ಆರಾಧನೆ ಮಾಡೋಕ್ ಬರಲ್ಲ, ಈ ರೀತಿಯ ಒಂದು ಭಾವದಿಂದ ನನ್ನ ಮಟ್ಟಿಗೆ ಏನೋ ಒಂದಿಟ್ಟಿದ್ದೇನೆ ಅಯ್ಯ ಕ್ಷಮಿಸು ಅಂತೇಳಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡುವುದು ಕೂಡ 16ನೆಯ ರೂಪದ ಒಂದು ಊದ್ವಾಸನಾ ರೂಪ ಅನ್ನತಕ್ಕಂಥದ್ದನ್ನ ಷೋಡಶೋಪಚಾರದಲ್ಲಿ ಹೇಳ್ಕೊಳ್ತಕ್ಕಂಥ ಒಂದು ಪದ್ಧತಿ. ಅದರಿಂದ ತುಂಬಾ ಜನ ಹೀಗೆ ಮಾಡಿದ್ರೆ ಸರಿ ಇತ್ತಾ, ಹಾಗೆ ಮಾಡಿದ್ರೇನೆ ಸರಿ ಇತ್ತಾ, ಬೆಳಿಗ್ಗೆ ಎದ್ದು ಮಾಡಿದ್ರೇನೆ ಸರಿ ಇತ್ತಾ, ಎಷ್ಟು ಬೆಳಿಗ್ಗೆ ಎದ್ದೇನು ಪ್ರಯೋಜನ, ಎಷ್ಟು ದಾನ ಮಾಡಿದ್ರೆ ಏನ್ ಪ್ರಯೋಜನ, ನಾನು ಅನ್ನೋದನ್ನ ಇಟ್ಕೊಂಡು, ನನ್ನಿಂದ ಮಾಡಿದೆ ಅನ್ನೋದನ್ನ ಇಟ್ಟುಕೊಂಡು, ಆ ಚಿತ್ ಶುದ್ಧಿ ಇಲ್ಲದೆ, ಮನಃಶುದ್ಧಿ ಇಲ್ಲದೆ, ಅಂತರ್ಶುದ್ಧಿ ಇಲ್ಲದೆ, ದೇಹ ಶುದ್ಧಿ ಅಲ್ಲ, ದೇಹದ ಶುದ್ಧಿಯ ಬಗ್ಗೆ ಮಾತನಾಡುವುದೇ ಇಲ್ಲ ನಮ್ಮ ಧರ್ಮಶಾಸ್ತ್ರ. ನೆನ್ಪಿಟ್ಕೊಳ್ಳಿ. ಹೋಗುವಾಗ ಒಂದು ಪುಟ್ಟ ಸ್ನಾನ ಮಾಡ್ಕೊಂಡು ಹೋಗು ಅಂತ ಹೇಳುತ್ತೆ, ನಿಜವೇ. ಸುತ್ತಮುತ್ತ ಇರೋರ್ಗು ವಾಸನೆ ಬರುತ್ತೆ, ಬೆವರಿನ ವಾಸನೆ, ನಮ್ಮ ಬಾಯಿಯ ದುರ್ಗಂಧ ವಾಸನೆ, ಮಲಿನ ವಾಸನೆ. ಹಂಗೆ ಹೋಗ್ತೀವಾ, ಆಗುತ್ತಾ? ಮಲಿನ ಕೈಗಳನ್ನ ಇಟ್ಕೊಂಡು ಅನ್ನ ತಿಂತೀವಾ? ಇಲ್ವಲ್ಲ. ಸೊ ಒಂದು ಭಗವಂತನ ಹತ್ರ ಹೋಗುವಾಗ ಆ ಥರದ್ದು ಒಂದು ಭಾವ, ಆ ಫೀಲ್ ಫ್ರೆಶ್ ಅನ್ನತ್ತೆ, ಮನಸ್ಸು ಫೀಲ್ ಫ್ರೆಶ್ ಇರಬೇಕು. ಅಲ್ಲೂ ಹೋಗ್ಬಿಟ್ಟು ಇನ್ನೊಬ್ಬರು ಸ್ಯಾರಿ, ಇನ್ನೊಬ್ಬರು ಒಡವೆ, ಇನ್ನೊಬ್ಬರು ಪಂಚೆ, ಇನ್ನೊಬ್ಬರು ಕಚ್ಚೆ, ಅವನ ಕೈಯಲ್ಲಿರೋ ಬ್ರೇಸ್ಲೆಟ್ಟು, ಇಷ್ಟು ದೊಡ್ಡದು ತೋಮಾಲೆ ತಗೊಬಂದವನೇ ಪರಮಾತ್ಮ, ಓಹೋ ಯಾರ್ದೋ ಹೊಡ್ಕೊಂಡು ಬಂದವನೇ, ನೀನು ಹೊಡ್ಕೊಂಡ್ ಬಾ, ಭಗವಂತ ಹೇಳದ್ನ, ಅವನಿಷ್ಟ. ನೀನು ಬಂದಿರೋದು ಯಾವ ಕೋರಿಕೆ? ಅವ್ರು ಯಾರು ತಟ್ಟೆ ತುಂಬಾ ಏನೋ ಕೊಡ್ತಿದ್ರೆ ಪರವಾಗಿಲ್ಲ. ಭಗವಂತ ಯಾವತ್ತು ಯಾರ ಹತ್ರನೂ ಏನು ಕೇಳಿಲ್ಲ, ಕೇಳಿರುವುದು ಇತಿಹಾಸವಿಲ್ಲ. ಎಲ್ಲ ನಾವು ಮಾಡ್ಕೊಂಡಿರೋದು ನಮ್ಮ ಕೋರಿಕೆಗಳ ಅನುಸಾರವಾಗಿ, ಅನುಬಂಧವಾಗಿ ಇದನ್ನ ನೆನಪಲ್ಲಿಟ್ಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿ. ತುಂಬಾ ಜನ ಕೇಳ್ತಿದ್ರಲ್ವಾ, ಈ ಒಂದು ಉಪಚಾರಗಳು ಭಗವಂತನಿಗೆ ಯಾವ್ಯಾವ ರೀತಿ ಉಪಾಸನ ಮಾಡಬೇಕು, ಅದನ್ನು ಕೂಡ ತುಂಬಾ ವಿಶೇಷವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ, ಆ ವಾಹನ ಭಗವಂತನ ನಾಮಾನೆ ಮಾಡೋದು, ಅಯ್ಯ ನೀನು ಬಂದಿದ್ದೀಯಾ ಅಂತ ನಂಬಿಕೊಂಡು, ನಿನಗೊಂದು ಸ್ಥಳ, ನಿನ್ನ ಸ್ಥಳ ಇದು, ನಿನ್ನ ಸ್ಥಳದಲ್ಲೇ ನಿನಗೊಂದು ಜಾಗವನ್ನ ಕೊಟ್ಟು, ನಿನ್ನ ಪಕ್ಕದಲ್ಲಿ ನಾನು ನಿಂತು ನೀನಿದ್ದೀಯೇ ಅನ್ನೋ ಒಂದು ನಂಬಿಕೆಯಿಂದ ನಾನು ಪ್ರಾರ್ಥನೆಯನ್ನ ಆರಂಭ ಮಾಡುತ್ತಿದ್ದೇನೆ, ನನ್ನ ಸೇವೆಯನ್ನ ಆರಂಭ ಮಾಡುತ್ತಿದ್ದೇನೆ. ಆಸನಂ ಸಮರ್ಪಯಾಮಿ. ಆಹ್ವಾನ ಆಯ್ತು, ನೀವು ಬಂದ್ರಿ, ನಮ್ಮ ಮನೆಗೆ ಅತಿಥಿಯಾಗಿ ಬಂದ್ರಿ, ಕರೆಸ್ಕೊಂಡ್ವಿ, ನಿಮಗೊಂದು ಆಸನ ಆಗ್ತಿದ್ದೇವೆ. ಆಸನಂ ಸಮರ್ಪಯಾಮಿ, ಅಲ್ಲೊಂದಿಟ್ಟು ಅಲ್ಲೊಂದು ವಸ್ತ್ರ ಹಾಕಿ, ಸಾರ್ ಕುತ್ಕೊಳ್ಳಿ ಸಾರ್, ಬಾರೋ ಕುತ್ಕೊಳ್ಳೋ ನನ್ನ ಸ್ನೇಹಿತ ಅಂತ. ಆ ರೀತಿ ಭಗವಂತನನ್ನ ಆ ಒಂದು ಭಕ್ತಿಯಿಂದ, ಪ್ರೀತಿಯಿಂದ, ಆಸ್ತಿಯಿಂದ ಅಲ್ಲಿ ಕುಂದಿರ್ತಕ್ಕಂಥ ಒಂದು ಭಾವ. ಆ ನಂತರ ಅರ್ಘ್ಯಂ ಸಮರ್ಪಯಾಮಿ. ಒಂದು ಅತಿಥಿ ಬಂದಿದ ತಕ್ಷಣ ಏನ್ ಮಾಡ್ತೀವಿ, ಒಂದು ಲೋಟ ನೀರು ಕೊಡ್ತೀವಿ, ಪಾನಕ ಕೊಡ್ತೀವಿ, ಒಂದು ಲೋಟ ಜ್ಯೂಸ್ ಕೊಡ್ತೀವಿ, ಒಂದು ಟೀ ಕಾಫಿ ಕೊಡ್ತೀವಿ, ಹೌದಲ್ವಾ? ಆ ರೀತಿ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಒಂದು ದೇವತಾ ಕಾರ್ಯಗಳ ಬಗ್ಗೆ ಅಷ್ಟು ಅದ್ಭುತವಾಗಿ ಈ ಒಂದು ಕಪಿಂಜಲ
ಸಂಹಿತೆಯಲ್ಲೂ ಪಾದ ಸಂಹಿತೆಯಲ್ಲೂ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಈ ಒಂದು ಅರ್ಚನ ವಿಭಾಗದಲ್ಲೂ ಕೂಡ ಬಹು ವಿಶೇಷವಾಗಿ ಹೇಳಿದ್ದಾರೆ. ಇನ್ನಷ್ಟಿದೆ, ಮಾತಾಡ್ತಿರೋಣ ಈ ಧರ್ಮ ಸಂದೇಹಗಳ ಬಗ್ಗೆ. ಆ ಒಂದು ಪುಟ್ಟದಾಗಿ ಬಿಡಿಸ್ಲಿಕ್ಕೆ ನಾನು ನಿಮ್ಮ ಜೊತೆ ಬಿಡಿಸ್ಕೊಳ್ತಾ ನಾನು ಬಿಡಿಸ್ಕೊಳ್ಳೋಣ ಅಂತ ಒಂದು ಪ್ರಯತ್ನ ಮಾಡ್ತಿದ್ದೇನೆ. ಎಲ್ಲಾದ್ರೂ ತಪ್ಪಾದ್ರೆ, ಎಲ್ಲಾದ್ರೂ ಒಂದು ಇದ್ದೇ ಇರುತ್ತೆ. ನಾನೆಲ್ಲ ಕಲಿತ ಬ್ರಹ್ಮನಲ್ಲ, ನನಗೇನೂ ಬರೋಲ್ಲ, ನಾನೊಬ್ಬ ಜಡ ಅಂತಕ್ಕಂಥದ್ದಷ್ಟೇ ಹೇಳಬಲ್ಲೆ ಅಂತ ಒಂದು ಅಮುಕ್ತಿಯ ಮೌಲದಲ್ಲಿ ಬಹು ವಿಶೇಷವಾಗಿ ಶ್ರೀಕೃಷ್ಣ ದೇವರಾಯರು ಹೇಳ್ಕೊತಾರೆ. ಕೆಲವು ವಿಚಾರ ಕೇಳದೇ ಹೇಳ್ತಿರ್ಬೇಕತ್ತೆ. ಇವತ್ತೆಲ್ಲ ನಾಳೆ ಅವನ್ ಕೇಳದವನು ಕೂಡ ಕೇಳಿ ಅವನೊಂದು ಒಳ್ಳೆ ದಾರಿಗೆ ಹೋಗ್ತಾನೆ ಅನ್ನತಕ್ಕಂಥದ್ದನ್ನ ಅಮುಕ್ತ ಮೌಲ್ಯದಲ್ಲಿ ಶ್ರೀಕೃಷ್ಣ ದೇವರಾಯರು ಹೇಳಿರೋದು, ನಾನು ನೀವಲ್ಲ. ನಮ್ಮ ವಿಜಯನಗರ ಪ್ರಖ್ಯಾತ ಸಿಂಹಾಸನಾಧೀಶ್ವರರು ಅವರು ಒಂದು ಅಮುಕ್ತ ಮೌಲ್ಯದ ಅನ್ನತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ತೆನಾಲಿ ರಾಮನ ಕೃಷ್ಣನ ಆ ಒಂದು ಸಂದರ್ಭದಲ್ಲಿ ಅವ್ರು ಹೇಳಿರೋದು, ಏನಕ್ಕೆ ಹೇಳ್ಬೇಕು ಒಬ್ಬ ಆಚಾರ್ಯ ಅನ್ನತಕ್ಕಂಥ ತುಂಬಾ ಜನ ಕೇಳ್ತಿರ್ತಾರೆ. ಏನಕ್ಕೋ ಇದೆಲ್ಲ ಹೇಳುತ್ತಿರಬೇಕು, ಕೇಳಲ್ಲ ಪರವಾಗಿಲ್ಲ, ಒಂದಲ್ಲ ಒಂದಿನ ಅವನ ಕಿವಿಗೆ ಅದು ರಾಮ ಅನ್ನೋದು ಬಿದ್ದು ಅವನೆಲ್ಲೋ ಆ ದಾರಿಗೆ ಬಂದು ನಿಂತು ಹಿಂಗಂದ್ರೆ ಅದಕ್ಕಿಂತ ಪುಣ್ಯ ಇನ್ಯಾವುದೂ ಇಲ್ಲ ಅನ್ನತಕ್ಕಂಥ ಮಾತು ಮಕ್ಕಳೇ. ಒಂದು ಪ್ರಯತ್ನ. ನಾನು ಕೂಡ ನಿಮ್ ಜೊತೆ ಹೇಳ್ತಾ ಕೇಳ್ತಾ ಆಲಿಸ್ತಾ ನಿಮ್ಮ ಜೊತೆಲಿ ನಾನೂ ಕೂಡ ಹೂವಿನೊಂದಿಗೆ ನಾನು ಕೂಡ ಸ್ವರ್ಗಕ್ಕೆ ಹೋದ ಹಾಗೆ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.